ಆತ್ಮೀಯ ವಿದ್ಯಾರ್ಥಿ ಬಾಂಧವರೇ, ನಮಗೆಲ್ಲ ಗೊತ್ತಿದ್ದ ಹಾಗೆ ವೆಲ್ ಬಿಗನ್ ಈಸ್ ಹಾಫ್ ಡನ್. ಯಾವುದೇ ಕಾರ್ಯ ಆಗಿರಲಿ, ಅದರ ಯಶಸ್ಸು ಅನ್ನುವಂಥದ್ದು ಸಂಪೂರ್ಣ ಯೋಚನೆ ಮತ್ತು ಯೋಜನೆಗಳ ಮೇಲೆ ನಿರ್ಧರಿತವಾಗಿರುತ್ತೆ. ಯಾವುದೇ ಕಾರ್ಯವನ್ನು ಮಾಡುವಾಗೂ ಕೂಡ ಪ್ರಥಮದಲ್ಲಿ ನಾವೇನು ಯೋಚನೆಗಳನ್ನು ಮತ್ತು ಯೋಜನೆಗಳನ್ನು ರೂಪಿಸ್ಕೊಳ್ತೀವಿ ಅನ್ನೋದು ಯಶಸ್ಸಿನ ಕೀಲಿಕೈಯಾಗಿ ಪರಿಣಮಿಸುತ್ತೆ. ಬದುಕಿನ ಅತ್ಯಂತ ಮಹತ್ವಪೂರ್ಣ ಘಟ್ಟ ಅಂತ ಪರಿಗಣಿಸಲ್ಪಟ್ಟಿರುವಂಥ ತಮ್ಮ ಪಿ ಯು ಸಿ ಹಂತದಲ್ಲಿ, ಅದರಲ್ಲೂ ಪ್ರಥಮ ಪಿ ಯು ಸಿಯಲ್ಲಿ ತಾವು ಯಾವ ರೀತಿ ಯೋಜನೆಗಳನ್ನು ಮಾಡ್ತೀರಿ ಅನ್ನೋದು ತಮ್ಮ ಈ 2 ವರ್ಷದ ಯಶಸ್ಸಿನ ಗುಟ್ಟಾಗಿರುತ್ತೆ. ಈಗಾಗಲೇ ನಾವು ಗಮನಹರಿಸಿದ ಹಾಗೆ ಪ್ರಥಮ ಪಿ ಯು ಸಿಯ ಈ ಪೋರ್ಷನ್ನಲ್ಲಿ ಆದಂಥ ಕಡಿತಗಳು ಹಾಗೂ ಉಳಿದಂಥ ಪೋರ್ಷನ್ಗಳು ಏನು ಎನ್ನುವುದನ್ನು ತಿಳ್ಕೊಂಡಿದ್ದೀವಿ. ಇನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಮ್ಮ ಪ್ರಥಮ ಪಿ ಯು ಸಿಯ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಮತ್ತು ಡಿಸೈನ್ ಹೇಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಪ್ರಶ್ನೆಗಳನ್ನು ಯಾವ ರೀತಿಯಲ್ಲಿ ಕೇಳಲಾಗತ್ತೆ, ಆ ಪ್ರಶ್ನೆಗಳಿಗೆ ಯಾವ ರೀತಿಯಲ್ಲಿ ಉತ್ತರಗಳನ್ನು ಬರೆಯೋದರಿಂದ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸ್ಬೋದು, ಹಾಗೆ ನಮ್ಮ ಯಶಸ್ಸನ್ನು ತಲುಪಬಹುದು ಅನ್ನೋದನ್ನು ನೋಡ್ತಾ ಬರೋಣ. ಸ್ನೇಹಿತರೆ, ತಮ್ಮ ಪ್ರಶ್ನೆ ಪತ್ರಿಕೆ 100 ಅಂಕದ್ದಾಗಿರುತ್ತೆ. ಇಂಗ್ಲೀಷ್ ಕಂಪಲ್ಸರಿ ಪೇಪರ್ ಆಗಿರೋದ್ರಿಂದ 100 ಮಾರ್ಕ್ಸ್ಗೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಾವು ಬರೆಯಬೇಕಿದೆ. ಇದರಲ್ಲಿ 2 ಭಾಗಗಳಿದೆ, ಒಂದು ಲಿಟ್ರೇಚರ್ ಮತ್ತೊಂದು ಗ್ರಾಮರ್ ಪಾರ್ಟ್. ಹಾಗಾದರೆ ಪ್ರಶ್ನೆಗಳ ಸ್ವರೂಪವನ್ನು ನೋಡೋದಾದರೆ ವೆರಿ ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ಸ್, ಅಂದರೆ ತುಂಬ ಶಾರ್ಟ್ ಆದಂಥ ಆನ್ಸರ್ಗಳನ್ನು ಎಕ್ಸ್ಪೆಕ್ಟ್ ಮಾಡುವಂಥ ಪ್ರಶ್ನೆಗಳು ಹಾಗೂ ಅವುಗಳಿಗೆ ನಿಗದಿಪಡಿಸಿದಂಥ ಅಂಕಗಳು 54. ತುಂಬ ಚಿಕ್ಕದಾದಂಥ ಉತ್ತರಗಳನ್ನು ಬರೆಯೋ ಮೂಲಕ ತಾವು ಸುಲಭವಾಗಿ 54 ಅಂಕಗಳನ್ನು ಗಳಿಸ್ಬೋದು. ಇನ್ನು ಪ್ಯಾರಾಗ್ರಾಫ್ ರೈಟಿಂಗ್, ಅದು 80ರಿಂದ ಸುಮಾರು 100 ಶಬ್ದಗಳಿಗೆ ಮೀರದಂತೆ ಪ್ಯಾರಾಗ್ರಾಫ್ಗಳನ್ನು ಬರೆಯುವಂಥ ಪ್ರಶ್ನೆಗಳು 40 ಅಂಕಕ್ಕಿರುತ್ತೆ. ಲಾಂಗ್ ಆನ್ಸರ್ಸ್, ಸ್ವಲ್ಪ ವಿಸ್ತೃತವಾದಂಥ ನರೇಟಿವ್ ಆನ್ಸರನ್ನು ಎಕ್ಸ್ಪೆಕ್ಟ್ ಮಾಡುವಂಥದ್ದು 6 ಅಂಕಕ್ಕೆ. ಈ ರೀತಿಯಲ್ಲಿ ತಮ್ಮ 100 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಈ ರೀತಿಯಲ್ಲಿ ಡಿವೈಡ್ ಮಾಡಲಾಗಿದೆ. ಹಾಗೆ ನೋಡೋದಾದರೆ ಮೊದಲನೆಯ ಸೆಕ್ಷನ್ ಬಂದುಬಿಟ್ಟು ತಮ್ಮ ಪ್ರಶ್ನೆ ಪತ್ರಿಕೆಯ ಪ್ರಥಮ ಭಾಗದಲ್ಲಿ ತಮಗೆ 1 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಒಂದು ಪ್ರಶ್ನೆ 12 1 ಅಂಕದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ ಹಾಗೂ ಸಂಪೂರ್ಣವಾಗಿ ಲಿಟ್ರೇಚರ್ ಪಾರ್ಟಿಂದ ಕೇಳಲಾಗಿರುತ್ತೆ. ಇಲ್ಲಿ ತಮ್ಮ ಉತ್ತರಗಳನ್ನು ಆ್ಯಕ್ಯುರೇಟ್ ಆನ್ಸರ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ನೇರವಾದಂಥ, ಸ್ಪಷ್ಟವಾದಂಥ ಹಾಗೂ ಟೆಕ್ಸ್ಚುವಲ್ ರೆಫರೆನ್ಸ್ ಇರುವಂಥ ಆನ್ಸರ್ಗಳನ್ನು ತಾವು ಬರೀಬೇಕು. ತಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ಲಿಟ್ರೇಚರ್ ಬುಕ್ಕಲ್ಲಿ ಬಳಸಲಾದಂಥ ಅದೇ ಶಬ್ದಗಳನ್ನು ಯಥಾವತ್ತಾಗಿ ಯಾವುದೇ ರೀತಿಯ ವ್ಯಾಕರಣ ತಪ್ಪುಗಳಿಲ್ಲದೆ, ಗ್ರಾಮರ್ ಎರರ್ಗಳಿಲ್ಲದಂತೆ ಬರೀಬೇಕಿದೆ. ಇಲ್ಲಿ ತಾವು ಗಮನದಲ್ಲಿಟ್ಕೋಬೇಕಾಗಿದ್ದು ಇನ್ನೊಂದು ಅಂಶ ಅಂತಂದರೆ ಮೇಂಟೈನ್ ದ ಸೀಕ್ವೆನ್ಷಿಯಲ್ ಆರ್ಡರ್. ಪ್ರಶ್ನೆಗಳು 1ರಿಂದ 12ರವರೆಗಿರುತ್ತವೆ. ತಾವು ಈ ಒಂದು ಸೀಕ್ವೆನ್ಷಿಯಲ್ ಆರ್ಡರನ್ನು ಒಂದಾದ ನಂತರ 2, ಎರಡಾದ ನಂತರ 3ನೇ ಪ್ರಶ್ನೆ, ಈ ರೀತಿಯಲ್ಲಿ ಸೀಕ್ವೆನ್ಷಿಯಲ್ ಆರ್ಡರನ್ನು ಮೇಂಟೈನ್ ಮಾಡೋದ್ರಿಂದ ಇವ್ಯಾಲ್ಯುವೇಟರಲ್ಲಿ ಒಳ್ಳೆಯ ಅಭಿಪ್ರಾಯವನ್ನು ತಾವು ಗಳಿಸ್ಕೋಬೋದು. ಹಾಗೆ ಯಾವ ಪ್ರಕಾರದ ಪ್ರಶ್ನೆಗಳನ್ನು ಇಲ್ಲಿ ಕೇಳಬಹುದು ಅನ್ನೋದನ್ನು ಒಂದು ಸಲ ನೋಡೋದಾದರೆ ಪ್ರೊಬೆಬಲ್ ಕ್ವೆಶನ್ಸಲ್ಲಿ ನೇಮ್ಸ್ ಆಫ್ ಪರ್ಸನ್ ಅಥವಾ ಪರ್ಸನ್ಸ್, ಯಾವುದೇ ವ್ಯಕ್ತಿಯ ಅಥವಾ ಯಾವುದೇ ವಸ್ತುವಿನ ಅಥವಾ ಯಾವುದೇ ಪ್ರಾಣಿಯ ಹೆಸರುಗಳನ್ನು ತಾವಿಲ್ಲಿ ನೆನಪಿಟ್ಕೋಬೇಕು. ಈ ಒಂದು ಅಂಕದ ಪ್ರಶ್ನೆಗೆ ಹೆಸರುಗಳನ್ನು ಕೇಳೋದ್ರಿಂದ ತಾವು ಅಭ್ಯಾಸ ಮಾಡುವಾಗ ಈ ಎಲ್ಲ ಹೆಸರುಗಳನ್ನು ನೆನಪಿಟ್ಕೋಬೇಕಾಗತ್ತೆ. ಹಾಗೆ ರೀಸನ್ಗಳನ್ನು ಕೇಳಬಹುದು, ಯಾವುದು ಕಾರಣಗಳನ್ನು, ಅತ್ಯಂತ ಸಂಕ್ಷಿಪ್ತವಾದ ಕಾರಣಗಳನ್ನು ಕೇಳ್ಬೋದು. ಟೈಮ್ ಮತ್ತು ಡ್ಯುರೇಷನ್ಗಳನ್ನು ಕೇಳ್ತಾರೆ, ಹಾಗಾಗಿ ತಾವು ಸಮಯವನ್ನು ಮತ್ತು ಅವಧಿಯನ್ನು ನೆನಪಿಟ್ಕೋಬೇಕು. ಹಾಗೆ ಪ್ಲೇಸ್ಗಳನ್ನು, ನೇಮ್ ಆಫ್ ದ ಪ್ಲೇಸ್, ಅದು ಕೂಡ ನೌನಲ್ಲೇ ಬರುತ್ತಲ್ವ, ಅದನ್ನು ಕೂಡ ನೆನಪಿಟ್ಕೋಬೇಕು. ಹಾಗೆ ಸ್ಟ್ಯಾಟಿಸ್ಟಿಕ್ಸನ್ನು ತಾವು ನೆನಪಿಟ್ಕೋಬೇಕಾಗತ್ತೆ. ಈ ಒಂದು ಪಾಠಗಳಲ್ಲಿ ಬರುವಂಥ ಸಂಖ್ಯೆಗಳು, ಅಂಕಿ ಸಂಖ್ಯೆಗಳನ್ನು ತಾವು ನೆನಪಿಟ್ಕೋಬೇಕಾಗತ್ತೆ. ಈ ಎಲ್ಲ ವಿಚಾರಗಳನ್ನು ತಾವು ನೆನಪಿಟ್ಕೊಂಡು ಟೆಕ್ಸ್ಟ್ ಬುಕ್ಕಲ್ಲಿ, ಅಂದರೆ ಲಿಟ್ರೇಚರ್ ಬುಕ್ಕಲ್ಲಿ ಬಳಸಲಾದಂಥ ಅದೇ ಶಬ್ದಗಳನ್ನು ಯಥಾವತ್ತಾಗಿ ತಾವು ಬರೆಯೋದ್ರಿಂದ ಕೇವಲ ಒಂದು ಶಬ್ದ, ಒಂದು ಫ್ರೇಸ್ ಅಥವಾ ಒಂದು ಸೆಂಟೆನ್ಸಲ್ಲಿ ತಾವು ಆನ್ಸರ್ ಮಾಡೋ ಮೂಲಕ ಈ 12 ಪ್ರಶ್ನೆಗಳಿಗೆ 12 ಅಂಕಗಳನ್ನು ಗಳಿಸ್ಬೋದು. ತಮ್ಮ ಸ್ಪೆಲ್ಲಿಂಗ್ಗಳಲ್ಲಿ ಏನಾದರೂ ಮಿಸ್ಟೇಕ್ಗಳಾದರೆ ತಮಗೆ ಅಂಕಗಳು, ಪರಿಪೂರ್ಣ ಅಂಕಗಳು ಸಿಗೋದಿಲ್ಲ. ಹಾಗಾಗಿ ಸ್ಪೆಲ್ಲಿಂಗ್ ತುಂಬ ಮುಖ್ಯವಾದದ್ದು. ಹಾಗೆ ನಿಮ್ಮ ಬರವಣಿಗೆ ಕೂಡ ತುಂಬ ಅವಶ್ಯಕವಾದಂಥದ್ದು. ಉತ್ತಮವಾದಂಥ ಬರವಣಿಗೆಯನ್ನು ರೂಢಿಸ್ಕೊಳ್ಬೇಕು. ಇಲ್ಲಿ ಉತ್ತರವನ್ನು
ನೀವು ಒಂದು ಶಬ್ದದಲ್ಲಾದರೂ ಕೊಡ್ಬೋದು. ಯಾವುದೋ ಒಬ್ಬ ವ್ಯಕ್ತಿ ಅಥವಾ ಒಂದು ಜಾಗದ ಹೆಸರನ್ನು ಕೇಳಿದಾಗ, ಪ್ಲೇಸ್‌ನ ಹೆಸರನ್ನು ಕೇಳಿದಾಗ ತಾವು ಒಂದೇ ಶಬ್ದದಲ್ಲೂ ಕೂಡ ಉತ್ತರಿಸ್ಬೋದು, ಅಥವಾ ಒಂದು ಫ್ರೇಸಲ್ಲಿ ಉತ್ತರಿಸ್ಬೋದು, ಅಥವಾ ಒಂದು ಸೆಂಟೆನ್ಸಲ್ಲಿ ಕೂಡ ಉತ್ತರಿಸ್ಬೋದು. ಹಾಗೆ ನೋಡೋದಾದರೆ ತಮಗೆ ಒಂದು ವರ್ಡ್ ಅಥವಾ ಫ್ರೇಸಲ್ಲಿ ಉತ್ತರಿಸೋದು ತಮ್ಮ ಸಮಯವನ್ನು ಉಳಿತಾಯ ಮಾಡುವಂಥ ದೃಷ್ಟಿಯಿಂದ ಬಹಳ ಮುಖ್ಯವಾದಂಥದ್ದು. ಇನ್ನು ಎರಡನೇ ಸೆಕ್ಷನ್ ಬಂದುಬಿಟ್ಟು ತಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ 4 ಅಂಕದ ಪ್ರಶ್ನೆಗಳಿರ್ತವೆ. ಈ ಪ್ರಶ್ನೆಗಳಿಗೆ 80ರಿಂದ ಸುಮಾರು 100ಕ್ಕೆ ಮೀರದಂತೆ, 100 ಶಬ್ದಗಳಿಗೆ ಮೀರದಂತೆ ಉತ್ತರಗಳನ್ನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಇಲ್ಲಿ ಕೇಳಲಾಗುವಂತಹ ಪ್ರಶ್ನೆಗಳು ಡಿಸ್ಕ್ರಿಪ್ಟಿವ್ ಪ್ರಶ್ನೆಗಳು, ಅಂದರೆ ಇಲ್ಲಿ ವಿವರಣಾತ್ಮಕ ಪ್ರಶ್ನೆಗಳು. ಯಾವುದೋ ಒಂದು ಸನ್ನಿವೇಶದ ಕುರಿತಾಗಿ, ಯಾವುದೋ ಒಬ್ಬ ವ್ಯಕ್ತಿಯ ಬದುಕಿನ ಕುರಿತಾಗಿ ವಿವರಣೆಯನ್ನು ನೀಡುವಂಥದ್ದು. ಹಾಗಾಗಿ ತಮಗೆ ಸಂಪೂರ್ಣ ಆ ಒಂದು ಕೊಟ್ಟಂಥ ಲಿಟ್ರೇಚರ್ ಪಾರ್ಟಿನ ಆ ಭಾಗದ ಸಂಪೂರ್ಣ ಜ್ಞಾನ ತಮಗಿರಬೇಕು. ಇನ್ನೊಂದು ಕ್ರೊನಿಕಲ್, ಡಿಸ್ಕ್ರಿಪ್ಷನ್ ಆಫ್ ಇವೆಂಟ್ಸ್. ಈ 2 ರೀತಿಯ ಪ್ರಶ್ನೆಗಳನ್ನು ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ತಮಗೆ ಈ ಸಂಬಂಧಗಳು ಅಥವಾ ಕೊಹಿರೆನ್ಸ್ನ ಅರಿವಿರಬೇಕಾಗಿರುತ್ತೆ. ಯಾಕೆಂದರೆ ಒಂದು ವಾಕ್ಯ ಇನ್ನೊಂದು ವಾಕ್ಯಕ್ಕೆ ಸಂಬಂಧವನ್ನು ಹೊಂದುವಂಥದ್ದು. ವಿವರಣೆಯನ್ನು ಕೊಡುವಾಗ 2 ವಾಕ್ಯಗಳ ನಡುವೆ ನೇರವಾದ ಸಂಬಂಧಗಳಿರ್ತವೆ. ಯಾವುದೋ ಒಂದು ಇನ್ಸಿಡೆಂಟ್ನ ನಾವು ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ ಅಂತ ಅಂದ್ಕೊಂಡ್ರೆ, ಆ ಇನ್ಸಿಡೆಂಟಲ್ಲಿ ಮೊದಲು ಯಾವ ಘಟನೆಗಳು ಜರುಗಿದ್ವು, ಆಮೇಲೆ ಯಾವ ಘಟನೆ ನಡೀತು, ಆ ಘಟನೆಯ ಪರಿಣಾಮವಾಗಿ ಇನ್ನೊಂದು ಸಂಬಂಧವನ್ನು ಹೊಂದಿದಂಥ ಕೊಹಿರೆನ್ಸ್ ಇರುವಂಥ ಇನ್ನೊಂದು ಘಟನೆ ನಡೆದಿರುತ್ತೆ. ಇವೆಲ್ಲವನ್ನು ಯಥಾವತ್ತಾಗಿ ಬರೆಯುವಂಥ ಸಾಮರ್ಥ್ಯ ನಮ್ಮಲ್ಲಿರಬೇಕು ಅಂತಂದರೆ ನಾವು ಸ್ವಲ್ಪ ಆ ವಿಚಾರವನ್ನು ಮನದಟ್ಟು ಮಾಡ್ಕೊಂಡಿರಬೇಕು. ಹಾಗಾದರೆ ಪ್ರಿನ್ಸಿಪಲ್ಸ್ ಆಫ್ ರೈಟಿಂಗ್ ಏನಿದೆ, ಅಥವಾ ಯಾವ ರೀತಿಯಲ್ಲಿ ಉತ್ತರಗಳನ್ನು ನಾವು ಆರ್ಗನೈಸ್ ಮಾಡಬೇಕು ಅಂತ ನೋಡೋದಾದರೆ, ಇಂಟ್ರೊಡಕ್ಷನ್ ಮತ್ತು ಕಂಟೆಂಟ್. ತಾವು ತುಂಬ ಬ್ರೀಫ್ ಆದಂಥ, ತುಂಬ ಚಿಕ್ಕದಾದಂಥ, ಶಾರ್ಟ್ ಆದಂಥ ಇಂಟ್ರಡಕ್ಷನನ್ನು ಇದಕ್ಕೆ ಕೊಡೋದಕ್ಕೆ ಪ್ರಯತ್ನಿಸಿ. ಆ ಇಂಟ್ರಡಕ್ಷನ್ ಒಳಗಡೆ ತಮ್ಮ ಪ್ರಶ್ನೆಯನ್ನು ಯಾವ ಪಾಠದಿಂದ ತೆಗೆದುಕೊಳ್ಳಲಾಗಿದೆ ಅನ್ನೋದನ್ನು ಮೆನ್ಷನ್ ಮಾಡಿ. ಹಾಗೆ ಆ ಪಾಠದ ಆಥರ್ ಯಾರು, ಅದರೊಂದಿಗೆ ಥೀಮ್ ಆಫ್ ದ ಲೆಸನ್, ಅದು ತುಂಬ ಮುಖ್ಯ ಆಗುತ್ತೆ. ಅದು ಪೋಯಮ್ ಆಗಿರ್ಬೋದು ಅಥವಾ ಪ್ರೋಸ್ ಆಗಿರ್ಬೋದು, ಒಂದು ಥಾಟ್ನ ಸುತ್ತಿರುತ್ತೆ. ಹಾಗಾಗಿ ಆ ಒಂದು ಪಾಠದಲ್ಲಿ ಚರ್ಚೆ ಮಾಡಲ್ಪಟ್ಟಂತಹ ಥೀಮ್ ಏನು ಅನ್ನೋದ್ರ ಕುರಿತಾಗಿ ಇವೆಲ್ಲವನ್ನು ಸೇರಿಸಿ 1 ಅಥವಾ 2 ವಾಕ್ಯಗಳಲ್ಲಿ ಒಂದು ಪುಟ್ಟದಾದಂಥ ಇಂಟ್ರೊಡಕ್ಷನನ್ನು ಕೊಟ್ಕೊಂಡು ನೇರವಾದಂಥ ತಮ್ಮ ಉತ್ತರವನ್ನು ಸುಮಾರು ಅರ್ಧ ಪುಟಕ್ಕೆ ಮೀರಿದಂತೆ ಬರೀರಿ. ಇದರಿಂದ ತಮಗೆ 4 ಅಂಕಗಳು ಸಿಗೋದು ಸುಲಭವಾಗತ್ತೆ. ಆದರೆ ಗಮನದಲ್ಲಿ ಇಟ್ಕೋಬೇಕಾಗಿದ್ದು ತಮ್ಮ ಹ್ಯಾಂಡ್ ರೈಟಿಂಗ್ ತುಂಬ ನೀಟಾಗಿ ಲೆಜಿಬಲ್ ಇರಬೇಕು. ಅದರೊಂದಿಗೆ ಗ್ರಾಮ್ಯಾಟಿಕಲ್ ಕನ್ಸ್ಟ್ರಕ್ಷನ್ ಕೂಡ ತುಂಬ ಮಹತ್ವದ್ದಾಗತ್ತೆ. ಅಡೆಕ್ವೇಟ್ ಲಿಂಕರ್ಸ್ಗಳನ್ನು ಹೇಗೆ ಬಳಸ್ಕೋಬೇಕು, ಲಿಂಕರ್ಸ್ ಇರ್ಬೋದು, ಪ್ರಿಪೋಸಿಷನ್ಸ್ ಇರ್ಬೋದು, ಆರ್ಟಿಕಲ್ಸ್ ಇರ್ಬೋದು, ಅವುಗಳ ಸರಿಯಾದ ಬಳಕೆ, ಜೊತೆಯಲ್ಲಿ ವೊಕ್ಯಾಬ್ಯುಲರಿ, ಆ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ಪದಗಳನ್ನು ಆಯ್ಕೆ ಮಾಡುವಂಥದ್ದು, ಜೊತೆಯಲ್ಲಿ ಅದರ ಲೆಂತ್ ಆಫ್ ದ ಆನ್ಸರ್ ಎಷ್ಟು, 80ರಿಂದ ಸುಮಾರು 100 ಶಬ್ದಗಳಿಗೆ ಮೀರದಂತೆ, ಅಂದರೆ ಸುಮಾರು ಅರ್ಧ ಪುಟಕ್ಕೆ ಮೀರದಂತೆ ತಾವು ಉತ್ತರಗಳನ್ನು ಬರೀಬೇಕಿದೆ. ಇನ್ನು ಈ ಉತ್ತರಗಳನ್ನು ಬರೆದಾದ ನಂತರ ಪಠ್ಯದಿಂದ ನೇರವಾಗಿ ಬರೆಯಲ್ಪಟ್ಟಂತಹ, ನಾನೇನು ಹೇಳಿದೆ, ಕೀವರ್ಡ್ಸ್ ಅಥವಾ ಆ್ಯಕ್ಯುರೇಟ್ ವರ್ಡ್ಸ್ ಅಂತ ಏನು ಹೇಳಿದ್ದೀನಿ, ಟೆಕ್ಸ್ಚುವಲ್ ರೆಫರೆನ್ಸ್ ಇರುವಂಥ ಶಬ್ದಗಳನ್ನು ಅಂಡರ್ಲೈನ್ ಮಾಡೋ ಮೂಲಕ ತಮ್ಮ ಉತ್ತರವನ್ನು ಇನ್ನಷ್ಟು ಸದೃಢವಾಗಿ ಅಥವಾ ಅವುಗಳನ್ನು ಇನ್ನಷ್ಟು ಅರ್ಹವಾಗಿ ಮಾಡ್ಬೋದು. ಇನ್ನು ಸ್ನೇಹಿತರೆ, 3ನೆಯ ಮೇನ್ ಕ್ವಶನ್ಗೆ ಹೋಗೋದಕ್ಕೂ ಮೊದಲು ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ನೋಡ್ಕೊಳ್ಳೋಣ. ತಮಗೆ ಒಂದು ಪಾಠವಿದೆ, ಅರೌಂಡ್ ದ ಮೆಡಿಸಿನಲ್ ಕ್ರೀಪರ್ ಅಂತ. ಆ ಪಾಠದಲ್ಲಿ ಒಂದು 3-4 ಉಪಕಥೆಗಳು ಬರ್ತವೆ. ಆ ಉಪಕಥೆಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಈ ರೀತಿ ಇದೆ: ವಾಟ್ ವಾಸ್ ದ ಸ್ಟೋರಿ ಬಿಹೈಂಡ್ ಮಾರಾಸ್ ಲಾಸ್ ಆಫ್ ಟೀತ್ ಇನ್ ಅರೌಂಡ್ ದ ಮೆಡಿಸಿನಲ್ ಕ್ರೀಪರ್? ಮಾರಾ ಅನ್ನುವಂಥ ವ್ಯಕ್ತಿ, ಆ ಒಂದು ಕಥೆಯ ಮುಖ್ಯವಾದಂಥ ವ್ಯಕ್ತಿ, ಆತನಿಗೆ ಬಾಯಿಯ ಒಂದು ಬದಿಯಲ್ಲಿ ಹಲ್ಲುಗಳಿರ್ತಿರಲಿಲ್ಲ. ಅದನ್ನು ನೋಡಿದಂಥ ನರೇಟರ್ ಯಾಕೆ ಹಲ್ಲುಗಳು ಒಂದು ಬದಿಯಲ್ಲಿ ಬಿದ್ದೋಗಿದ್ದಾವೆ ಅಂತ ಕೇಳ್ತಾರೆ. ಆಗ ಆತ ಉತ್ತರಿಸ್ತಾನೆ. ಆ ಉತ್ತರ ಏನು ಅನ್ನುವಂಥದ್ದು. ಈ ಒಂದು ಪ್ರಶ್ನೆಗೆ ಮುಖ್ಯವಾದಂಥ ಕೀ ಪಾಯಿಂಟ್ಗಳನ್ನು ಈ ರೀತಿ ತಾವು ಬಳಸ್ಕೋಬೋದು. ಅರೌಂಡ್ ದ ಮೆಡಿಸಿನಲ್ ಕ್ರೀಪರ್ ಅಂದರೆ ಇಲ್ಲಿ ಪಾಠದ ಹೆಸರನ್ನು ನಾನು ತಗೊಂಡಿದ್ದೀನಿ. ಎರಡನೇದಾಗಿ ಪೂರ್ಣಚಂದ್ರ ತೇಜಸ್ವಿ ಅವರ ಕುರಿತಾಗಿ 2ನೆಯ ಭಾಗದಲ್ಲಿ ಚರ್ಚಿಸ್ತಾ ಇದ್ದೀನಿ. ಅದರ ನಂತರ ಆ ಒಂದು ಪಾಠ ಯಾವುದಕ್ಕೆ ಸಂಬಂಧಿಸಿದ್ದು, ದಿಸ್ ಈಸ್ ಅ ಸ್ಟೋರಿ ಆಫ್ ಅನ್ಯೂಶುವಲ್ ಮೆಡಿಸಿನಲ್ ಕ್ರೀಪರ್. ಒಂದು ಅನ್ಯೂಶುವಲ್ ಆದಂಥ ಮೆಡಿಸಿನಲ್ ಕ್ರೀಪರ್ಗೆ ಸಂಬಂಧಿಸಿದಂಥ ಸ್ಟೋರಿ ಇದೆ ಅಥವಾ ಪಾಠವಿದೆ ಅದು. ಹಾಗಾಗಿ ಅದರ ಕುರಿತಾಗಿ ಈ 3 ಅಥವಾ 4 ಶಬ್ದಗಳಲ್ಲಿ ನಾನು ವಿವರಿಸಿದ್ದೀನಿ. ಇಲ್ಲಿ ತಮ್ಮ ಸ್ವಂತ ವಾಕ್ಯಗಳಲ್ಲಿ ತಾವು ಬರೀಬಹುದು. ಆದರೆ ಈ ವಿಚಾರಗಳು ಇದೇ ರೀತಿಯಾದಂಥ ಸೀಕ್ವೆನ್ಷಿಯಲ್ ಆರ್ಡ್ರಲ್ಲಿ ಇರೋದು ತುಂಬ ಅಪೇಕ್ಷಣೀಯವಾದಂಥದ್ದು. ಹಾಗೆ ಮುಂದುವರಿತಾ ಸಮ್
ಟ್ರೂ ಸ್ಟೋರೀಸ್, ಅಂದರೆ ಕೆಲವಷ್ಟು ಆ ಬಳ್ಳಿಯ ಕುರಿತಾಗಿ ನೈಜ ಘಟನೆಗಳಿದ್ವು, ಕೆಲವಷ್ಟು ಇಮ್ಯಾಜಿನರಿ ಕಥೆಗಳನ್ನಿದ್ವು. ಅದು ಅವನ್ನೆಲ್ಲ ವಿವರಿಸ್ಕೊಂಡು ಮಾರ ಹೇಳಿದಂಥ ಆ ಕಥೆಯನ್ನು ಅಥವಾ ಆತ ಹೇಳಿದಂಥ ಉಪಕಥೆಯನ್ನು ನಾವಿಲ್ಲಿ ಚರ್ಚೆ ಮಾಡ್ತೀವಿ. ಆತನಿಗೆ ಬಲಗಡೆಯಲ್ಲಿ ಯಾವುದೇ ಹಲ್ಲಿರಲಿಲ್ಲ. ಅದನ್ನು ಆಥರ್ ಕೇಳ್ತಾರೆ. ಹಾಗಾಗಿ ಆತ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ. ತುಂಬ ವರ್ಷಗಳ ಹಿಂದೆ ಒಂದು ಟ್ರ್ಯಾಪನ್ನು ಹಾಕಿದ್ದೆ ರ್ಯಾಬಿಟ್ಗಳನ್ನು ಹಿಡಿಯೋದಕ್ಕೆ ಅಂತ. ಸೊ ಅರ್ಲಿ ಮಾರ್ನಿಂಗ್ ನಾನು ಹೋಗಿ ಆ ಟ್ರ್ಯಾಪ್ಗಳು ಬಿದ್ದಿದ್ದಾವೆ ಅಂತ ನೋಡೋದಕ್ಕೆ ಹೋಗ್ತೀನಿ. ಸೊ ಅಲ್ಲಿ ಹೋದಾಗ ಯಾವುದೇ ರೀತಿ ಮೊಲಗಳು ಆ ಟ್ರ್ಯಾಪಲ್ಲಿ ಬಿದ್ದಿರಲಿಲ್ಲ. ಹಾಗಾಗಿ ತಾನು ನಿಯರ್ ಬೈ ಸ್ಟ್ರೀಮಲ್ಲಿ, ಹತ್ತಿರದ ನದಿಯೊಂದರಲ್ಲಿ ಸ್ವಲ್ಪ ಬ್ರಷ್ ಮಾಡ್ಕೊಳ್ಳೋಣ ಅಂತ ಹೋಗ್ತೀನಿ. ಸಿಕ್ಕಿದಂಥ ಒಂದು ಟ್ವಿಗ್ಗನ್ನು, ಯಾವುದೋ ಒಂದು ಚಿಕ್ಕದಾದಂಥ ಕಡ್ಡಿಯನ್ನು ತೆಗೆದು ಬ್ರಷ್ ಮಾಡ್ಕೋತೀನಿ. ಸ್ವಲ್ಪ ಸ್ಟಿಕ್ ಮಾಡುವಷ್ಟರಲ್ಲಿ ನನಗೆ ಏನೋ ಒಂದು ಕೆಟ್ಟದಾದಂಥ ರುಚಿ ಅನುಭವ ಆಗುತ್ತೆ. ಹಾಗಾಗಿ ಅದನ್ನು ಉಗುಳೋದಕ್ಕೆ ಅಂತ ಪ್ರಯತ್ನಿಸ್ತೀನಿ. ಆ ನೀರಿನಿಂದ ಉಗುಳುವಾಗ ಆ ಹಲ್ಲಿಗೆ, ಅಂದರೆ ಆ ಕಡ್ಡಿಗೆ ತಗುಲಿದಂಥ ಎಲ್ಲ ಹಲ್ಲುಗಳು ಕೂಡ ಕೆಳಗಡೆ ಬಿದ್ದು ಬಿಟ್ಟವು ಅನ್ನೋ ರೀತಿಯಲ್ಲಿ ಆತ ವಿವರಣೆಯನ್ನು ಕೊಡ್ತಾನೆ. ಈ ಎಲ್ಲವನ್ನು ಇದೇ ರೀತಿಯಾದಂಥ ಸೀಕ್ವೆನ್ಷಿಯಲ್ ಆರ್ಡ್ರಲ್ಲಿ ತಾವು ಬರೀಬೇಕು. ಇಲ್ಲಿ ನಾನು ವ್ಯಾಲ್ಯೂ ಪಾಯಿಂಟ್ಗಳನ್ನು ಮಾತ್ರ ಯಾಕೆ ಬಳಸಿದ್ದೀನಿ ಅಂತಂದರೆ, ತಮ್ಮ ಸ್ವಂತವಾದಂಥ ವಾಕ್ಯಗಳನ್ನು ತಾವು ಬಳಸ್ಬೋದು, ಆದರೆ ಇಲ್ಲಿ ಬಳಸಲಾದಂಥ ವಿಚಾರಗಳನ್ನು ಮಾತ್ರ ತಾವು ಇನ್ಕ್ಲೂಡ್ ಮಾಡಬೇಕು. ಸೊ ಈ ರೀತಿಯಲ್ಲಿ ತಾವು ಉತ್ತರವನ್ನು ಬರೆದಿದ್ದಾದರೆ, ನಾನು ಈಗಾಗಲೇ ಚರ್ಚೆ ಮಾಡಿದಂಥ ಎಲ್ಲ ಪಾಯಿಂಟ್ಗಳನ್ನು ತಾವು ಗಮನದಲ್ಲಿಟ್ಕೊಂಡ್ರೆ ಖಂಡಿತ ತಮಗೆ ಉತ್ತಮವಾದ ಅಂಕಗಳು ಸಿಗ್ತವೆ. ಇನ್ನು ಮುಂದಿನ ಪ್ರಶ್ನೆ ಅಥವಾ ಮುಂದಿನ ಸೆಕ್ಷನನ್ನು ನೋಡೋದಾದರೆ 6 ಅಂಕದ ಪ್ರಶ್ನೆಗಳು. ಸೊ ಇಲ್ಲಿ ತಮ್ಮ ಪ್ರಶ್ನೆ ಪತ್ರಿಕೆಯ 3ನೇ ಭಾಗದಲ್ಲಿ ಈ ಒಂದು 6 ಅಂಕದ ಪ್ರಶ್ನೆಗಳಿರ್ತವೆ. 3 ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ಆ 3 ಪ್ರಶ್ನೆಗಳಲ್ಲಿ ಯಾವುದಾದರೊಂದು ಪ್ರಶ್ನೆಗೆ ತಾವು ಉತ್ತರಿಸಬೇಕು. ಸುಮಾರು 100ಕ್ಕಿಂತ 150 ಶಬ್ದಗಳಲ್ಲಿ ಉತ್ತರವನ್ನು ಬರೆದ್ರೆ ತುಂಬ ಚೆನ್ನಾಗಿರುತ್ತೆ. ಅಥವಾ ನೇರವಾಗಿ ಹೇಳಬೇಕು ಅಂತಂದರೆ 1 ಪುಟಗಳಿಗೆ ಮೀರದಂತೆ. ಸೊ ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡುವಂಥ ಪ್ರಶ್ನೆಗಳೇನಿದೆ ಅಂತಂದರೆ ಡಿಸ್ಕ್ರಿಪ್ಟಿವ್ ಪ್ರಶ್ನೆಗಳು, ತುಂಬ ವಿವರಣಾತ್ಮಕವಾದಂಥದ್ದು. 4 ಅಂಕಕ್ಕೂ ಕೂಡ ವಿವರಣಾತ್ಮಕವಾದಂಥ ಪ್ರಶ್ನೆಗಳನ್ನು ಕೇಳ್ತಾರೆ, ಆದರೆ ಅಲ್ಲಿ ಸಂಕ್ಷಿಪ್ತ ವಿವರಣೆಯನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ಇಲ್ಲಿ ಡೀಟೇಲ್ ಆಗಿರುವಂಥ ವಿವರಣೆಯನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ಹಾಗಾಗಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಬೇಕು. ನರೇಟಿವ್, ವಿಶ್ಲೇಷಣಾತ್ಮಕವಾದಂಥ ಪ್ರಶ್ನೆಗಳು, ಇದು ಕೂಡ ತಮ್ಮ ಸ್ವಂತ ಅಭಿಪ್ರಾಯಗಳಿಗೆ ಅವಕಾಶವನ್ನು ಕೊಡುವಂಥ ಪ್ರಶ್ನೆ. ಇಲ್ಲಿ ತಾವು ಮಾಡಬೇಕಾಗಿದ್ದು ಕೊಹಿರೆನ್ಸ್. ಸೊ ಪ್ರತಿಯೊಂದಕ್ಕೂ ಕೂಡ ಲಾಜಿಕಲ್ ಮತ್ತು ವೆಲ್ ಆರ್ಗನೈಸ್ಡ್ ಸಂಬಂಧಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಹಾಗಾಗಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸಂಬಂಧ, ಕೊಹಿರೆನ್ಸ್ ಅನ್ನುವಂಥದ್ದು ತುಂಬ ಮುಖ್ಯವಾಗಿರುತ್ತೆ. ಈ ಒಂದು ಪ್ರಶ್ನೋತ್ತರದ ಪ್ರಿನ್ಸಿಪಲ್ಸ್ ಆಫ್ ರೈಟಿಂಗ್ನ ನೋಡೋದಾದರೆ, ಇಂಟ್ರಡಕ್ಷನ್ನ ಮೊದಲೇ ಕೊಡಬೇಕು. ನಾನು ಈಗಾಗಲೇ ಹೇಳಿದ ಹಾಗೆ ಥೀಮ್, ಆಥರ್ಸ್ ನೇಮ್ ಹಾಗೂ ಆ ಒಂದು ಲೆಸನ್ ಅಂದರೆ ಪೋಯಮ್ ಅಥವಾ ಪ್ರೋಸ್ನ ನೇಮ್ ಅನ್ನುವಂಥದ್ದು ತುಂಬ ಮುಖ್ಯವಾದದ್ದು. ಈ 3ಅನ್ನು ತಾವು ಮೆನ್ಷನ್ ಮಾಡಬೇಕು. ನೇರವಾದಂಥ ಕಂಟೆಂಟನ್ನು ವಿವರಿಸಿ, ಹಾಗೆ ಅದು ವಿಶ್ಲೇಷಣಾತ್ಮಕ ಪ್ರಶ್ನೆ ಆಗಿದ್ದರೆ ತಮ್ಮ ಅಮೂಲ್ಯವಾದಂಥ ಕೆಲವು ವಿಚಾರಗಳನ್ನು ಕೊಡೋ ಮೂಲಕ ಕನ್ಕ್ಲೂಷನನ್ನು ಬರೆಯಬಹುದು. ಆದರೆ ದಯವಿಟ್ಟು ನೆನಪಿಟ್ಕೊಳ್ಳಿ, ನಾವೆಲ್ಲೂ ಕೂಡ ಇಂಟ್ರೊಡಕ್ಷನ್, ಕಂಟೆಂಟ್, ಕನ್ಕ್ಲೂಷನ್ ಅನ್ನೋ ರೀತಿಯಲ್ಲಿ ಹೈಲೈಟ್ ಮಾಡಿ ಹೆಡ್ಡಿಂಗನ್ನು ಬರೀಬೇಕಾಗಿಲ್ಲ. ಸೊ ಪಾರ್ಟ್ಸನ್ನು ನೋಡೋದಾದರೆ ಮಿನಿಮಮ್ 3 ಪ್ಯಾರಾಗ್ರಾಫ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ಇಲ್ಲಿ ತಮ್ಮ ಹ್ಯಾಂಡ್ ರೈಟಿಂಗ್ ತುಂಬ ಮಹತ್ವದ್ದು. ಹಾಗೆ ಗ್ರಾಮ್ಯಾಟಿಕಲ್ ಕನ್ಸ್ಟ್ರಕ್ಷನ್ ಇರ್ಬೋದು, ಲಿಂಕರ್ಸ್, ಪ್ರಿಪೋಸಿಷನ್, ಆರ್ಟಿಕಲ್ಸ್, ಟೆನ್ಸ್ಗಳ ಬಳಕೆ, ಇಂಡೈರೆಕ್ಟ್ ಫಾರ್ಮ್ ಆಫ್ ಆನ್ಸರ್ ತುಂಬ ಮುಖ್ಯವಾದಂಥದ್ದು. ಯಾರನ್ನು ಕೂಡ ಡೈರೆಕ್ಟ್ ಸ್ಪೀಚಲ್ಲಿ ಆನ್ಸರನ್ನು ಬರೆಯೋದಕ್ಕೆ ಹೋಗಬೇಡಿ, ರಿಪೋರ್ಟೆಡ್ ಸ್ಪೀಚಲ್ಲಿ ಬರೀರಿ. ಅದರೊಂದಿಗೆ ಈಡಿಯಮ್ಸ್, ಫ್ರೇಸಸ್ ಆ್ಯಂಡ್ ಪ್ರೊವರ್ಬ್ಸ್ ತಮಗೇನಾದರೂ ನೆನಪಿದ್ದಲ್ಲಿ ಆ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ಅದನ್ನು ಬಳಸ್ಕೊಂಡ್ರೆ ತಮ್ಮ ಉತ್ತರ ಅನ್ನುವಂಥದ್ದು ತುಂಬ ಅದ್ಭುತವಾಗುತ್ತೆ. ಆದರೆ ಆ ಒಂದು ಪ್ರೊವರ್ಬ್ ಇರ್ಬೋದು, ಈಡಿಯಮ್ ಅಥವಾ ಫ್ರೇಸಸ್ಗಳಿಗೆ ಸಂಬಂಧವನ್ನು ಕಲ್ಪಿಸುವಂತಿದ್ದರೆ ಮಾತ್ರ ಬರೆಯಿರಿ. ಸುಮಾರು 200, ನಾನಾಗಲೇ ಹೇಳಿದೆ 120ರಿಂದ 150 ಅಥವಾ 200 ಶಬ್ದಗಳಿಗೆ ಮೀರದಂತೆ ಬರೆದಿದ್ದೆ ಆದಲ್ಲಿ ತುಂಬ ಉತ್ತಮವಾದಂಥ ಉತ್ತರ ಅಂತ ಅನಿಸುತ್ತೆ. ಯಾಕೆಂದರೆ ಇಲ್ಲಿ ವಿವರಣಾತ್ಮಕವಾದಂಥ ಸುದೀರ್ಘ ವಿವರಣೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಿರೋದ್ರಿಂದ ತಮ್ಮ ಶಬ್ದಗಳು ಕೂಡ ಸುಮಾರು 200ರಷ್ಟಿದ್ದಲ್ಲಿ ಆ ಒಂದು ಉತ್ತರ ಪರಿಪೂರ್ಣವಾಗುತ್ತೆ. ಹಾಗಾಗಿ ಅಷ್ಟನ್ನು ಬರೆಯೋದು ಉತ್ತಮ. ಅದರೊಂದಿಗೆ ಹೈಲೈಟಿಂಗ್ ಅಥವಾ ಅಂಡರ್ಲೈನ್ ಮಾಡೋದು ಅಥವಾ ಬಾಕ್ಸ್ ಅಥವಾ ಡಿವೈಡರ್ಗಳನ್ನು ಡ್ರಾ ಮಾಡೋ ಮೂಲಕ ತಮ್ಮ ಉತ್ತರಗಳನ್ನು ಇನ್ನಷ್ಟು ಚೆಂದ ಕಾಣಿಸ್ಕೋಬೋದು. ಸೊ ಇವೆಲ್ಲ ವಿಚಾರಗಳನ್ನು ತಾವು ನೆನಪಲ್ಲಿಟ್ಕೊಂಡು ಈ ಒಂದು ಪ್ರಶ್ನೆಗೆ ಉತ್ತರಿಸಬೇಕು. ಒಂದು ಮಾಡೆಲ್ ಕ್ವೆಶನನ್ನು ನೋಡೋದಾದರೆ, ಕಲೆಕ್ಟಿವ್ ಮ್ಯಾಡ್ನೆಸ್ ಅಬೌಟ್ ಮನಿ ಅಫೆಕ್ಟ್ ದ ಇಂಡಿವಿಜುವಲ್ಸ್ ಆಲ್ಸೋ. ಹೌ ಡಸ್ ದ ಪೋಯಮ್ ಬ್ರಿಂಗ್ ದಿಸ್ ಔಟ್? ಮನಿ ಮ್ಯಾಡ್ನೆಸ್ ಅನ್ನುವಂಥ ತಮಗೊಂದು ಪೋಯಮ್ ಇದೆ. ಆ ಪೋಯಮಲ್ಲಿ ಹಣದಿಂದ ಆಗುವಂಥ ದುಷ್ಪರಿಣಾಮಗಳನ್ನು ಕವಿ ಅಲ್ಲಿ ಹೊರಗೆ ತರ್ತಾ ಇದ್ದಾರೆ. ಹಾಗಾದರೆ ಆತ ಏನೆಲ್ಲ ಹೇಳ್ತಿದ್ದಾರೆ? ಅಥವಾ ಮನಿ ಮ್ಯಾಡ್ನೆಸ್ ಅನ್ನುವಂಥದ್ದು ಕಲೆಕ್ಟಿವ್ ಆಗಿರುವಂಥದ್ದು, ಅಂದರೆ ಸಂಪೂರ್ಣ ಮಾನವ ಕುಲಕ್ಕೆ
ಆವರಿಸಿರುವಂಥದ್ದು ಅನ್ನೋದನ್ನು ಯಾವ ರೀತಿಯಲ್ಲಿ ಹೇಳ್ತಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಈ ಪ್ರಶ್ನೆಗೆ ವ್ಯಾಲ್ಯೂ ಪಾಯಿಂಟ್ಗಳನ್ನು ಲೀಸ್ಟ್ ಮಾಡೋದಾದರೆ ಈ ರೀತಿ ಬರುತ್ತೆ. D.H. ಲಾರೆನ್ಸ್ ಅವರು ಬರೆದಂಥ ಕವಿತೆ ಅದು ಮನಿ ಮ್ಯಾಡ್ನೆಸ್ ಅನ್ನುವಂಥದ್ದು. ಹಾಗೆ ಇದು ಯಾವುದರ ಕುರಿತಾಗಿದೆ? ಅಬೌಟ್ ಸೊಸೈಟಿ ಆ್ಯಂಡ್ ಇಟ್ಸ್ ಇನ್ಸ್ಯಾನಿಟಿ, ಅಥವಾ ಸಮಾಜ ಮತ್ತು ಅದರ ಹುಚ್ಚುತನದ ಕುರಿತಾಗಿ ಈ ಒಂದು ಕವಿತೆಯನ್ನು ಬರೆದಿದ್ದಾರೆ. ಹಾಗಾಗಿ ಏನೆಲ್ಲ ಬರೆದಿದ್ದಾರೆ ಅಥವಾ ಏನನ್ನು ವ್ಯಕ್ತಿ ಬಯಸ್ತಾನೆ ಅನ್ನೋದನ್ನು ಅಲ್ಲಿ ಕವಿ ಹೊರಗೆ ತರ್ತಿದ್ದಾರೆ ಅನ್ನೋದನ್ನು ನಾವು ನೋಡಬೇಕಿದೆ. ಮನುಷ್ಯನಿಗೆ ಹಣ ಬೇಕು, ಹೇಗಾದರೂ ಮಾಡಿ ಹಣವನ್ನು ಬೈ ಹೂಕ್ ಆರ್ ಕ್ರೂಕ್ ತಾನು ಗಳಿಸಲೇಬೇಕು ಅಂದ್ಕೋತಾನೆ. ಸೊ ಏನನ್ನು ಬೇಕಾದರೂ ಮಾಡೋದಕ್ಕೆ ವ್ಯಕ್ತಿ ಸಿದ್ಧನಾಗಿದ್ದಾನೆ ಹಣಕ್ಕೋಸ್ಕರ ಅಂತ ಕವಿ ಹೇಳ್ತಾನೆ. ಮನಿ ಅನ್ನುವಂಥದ್ದು, ಹಣ ಅನ್ನುವಂಥದ್ದೇ ಹುಚ್ಚುತನ, ಮನುಕುಲದ ಹುಚ್ಚುತನ ಅದು ಅಂತ ಅವ್ರು ಹೇಳ್ತಾರೆ. ಸೊ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ಹುಚ್ಚುತನದಲ್ಲಿ ಅಥವಾ ಈ ಹುಚ್ಚುತನ ಆವರಿಸಿಬಿಟ್ಟಿದೆ. ಸ್ವಲ್ಪ ಹಣ ಇದ್ದಲ್ಲಿ ಬಹುಶಃ ಆತನಿಗೆ ಸ್ವಲ್ಪ ಕಡಿಮೆ ಟೆನ್ಷನ್ ಇರ್ಬೋದು, ಆದರೆ ಹೆಚ್ಚು ಹಣವನ್ನು ಗಳಿಸಿದಂತೆ ಆತನಿಗೆ ಇನ್ನಷ್ಟು ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗ್ತವೆ. ನಮ್ಮನ್ನು ಈ ಹಣ ಅನ್ನುವಂಥದ್ದು ಬೇಟೆಗಾರನ ಕೈಯಲ್ಲಿ ಸಿಕ್ಕು ವಿಲವಿಲ ಅಂತ ಒದ್ದಾಡುವಂಥ ಬೇಟೆಯನ್ನು ಹಾಕಿಸಿಬಿಟ್ಟಿದೆ. ನಾವು ಕಾಲಿಗೆ ಬಿದ್ದು ಭಿಕ್ಷೆಯನ್ನು ಬೇಡ್ತೀವಿ. ಇದೊಂದು ಕೆಟ್ಟದಾದಂಥ ಕ್ರೂರ ಶಕ್ತಿಯಾಗಿ ನಮ್ಮನ್ನು ಕಾಡ್ತಿದೆ. ಬಟ್ ನಿಜ ಅಂತಂದರೆ ಅಥವಾ ರಿಯಾಲಿಟಿ ಏನು ಅಂತಂದರೆ, ಹಣ ಈ ರೀತಿ ನಮ್ಮನ್ನು ಮಾಡ್ತಿಲ್ಲ. ಹಣದ ಕುರಿತಾಗಿ ನಾವು ಹಿಡಿಸಿಕೊಂಡಂಥ ಹುಚ್ಚು, ಅದು ಮನಿ ಮ್ಯಾಡ್ನೆಸ್, ಇದರಿಂದಾಗಿ ನಾವು ಈ ರೀತಿ ಅನುಭವಿಸ್ತಿದ್ದೀವಿ ಅಂತ ಮುಂದಿನ ಭಾಗದಲ್ಲಿ ಕವಿ ಹೇಳ್ತಾನೆ. ಪ್ರತಿಯೊಬ್ಬ ಮನುಷ್ಯನ ವ್ಯಾಲ್ಯೂವನ್ನು, ಆತನ ವ್ಯಾಲ್ಯೂವನ್ನು ನಾವು ಹಣದ ಮೂಲಕ ಗಳಿಸ್ತೀವಿ. ಆತನಿಗೆ ಹಣ ಇಲ್ಲ ಅಂತಂದರೆ ಆತನನ್ನು ತುಂಬ ಕೆಟ್ಟದಾಗಿ ನಡೆಸ್ಕೋತೀವಿ. ಅದರೊಂದಿಗೆ ಬಡವರನ್ನು ಯಾವ ರೀತಿ ನಡೆಸ್ಕೋತೀವಿ ಅನ್ನೋದನ್ನು ಕೂಡ ಕವಿ ಮೆನ್ಷನ್ ಮಾಡ್ತಾರೆ. ಬಡವರಿಗೆ ಸಾಯೋದಕ್ಕೂ ಬಿಡಲ್ಲ ಅಥವಾ ಬದುಕೋದಕ್ಕೂ ಕೊಡಲ್ಲ. ಅವರನ್ನು ಇಲ್ಲೀಗಲ್ ಕೆಲಸಗಳಿಗೆ ಬಳಸ್ಕೋತೀವಿ. ಸೊ ಅವರಿಗೆ ಸಿಗುವಷ್ಟು ಆಹಾರವನ್ನು ಕೊಡಲ್ಲ ಅಥವಾ ಹೊಟ್ಟೆ ತುಂಬ ಆಹಾರನೂ ಕೊಡದೆ ಅವರನ್ನು ತೊಂದರೆಗಳಿಗೆ ಗುರಿಪಡಿಸ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆ್ಯಸ್ ಅ ಪಾರ್ಟ್ ಆಫ್ ಸೊಸೈಟಿ ಇಟ್ಸ್ ಅ ಪಾರ್ಟ್ ಆಫ್ ಇಟ್. ಹಾಗೆ ಇದು ಸಮಾಜದ ಭಾಗ, ಹಾಗೆ ನಮ್ಮ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಅಡಗಿರುವಂಥ ಹುಚ್ಚುತನ ಇದನ್ನು ನಾವು ಇಂಡಿವಿಜುವಲ್ ಕ್ಯಾರೀಸ್ ಇಸ್ ಓನ್, ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನದೇ ಆದಂಥ ಸ್ವಂತ ಹುಚ್ಚುತನವನ್ನು ಹೊಂದ್ಕೊಂಡಿದ್ದಾನೆ ಅನ್ನೋದನ್ನು ಕವಿ ಯಾವ ರೀತಿ ವಿವರಿಸ್ತಾನೆ ಅನ್ನೋದನ್ನು ಈ ಒಂದು ಪಾರ್ಟಲ್ಲಿ ನಾವು ಮತ್ತೊಮ್ಮೆ ವಿವರಿಸಬೇಕಿದೆ. ಯಾಕೆಂದರೆ ವಿಶ್ಲೇಷಣಾತ್ಮಕವಾದಂಥ ಪ್ರಶ್ನೆ ಇದು. ಮ್ಯಾನ್ ಈಸ್ ಸೋಷಿಯಲ್ ಆ್ಯನಿಮಲ್, ವ್ಯಕ್ತಿ ಸಮಾಜದಲ್ಲೇ ಬದುಕಬೇಕು. ಮ್ಯಾನ್ ಈಸ್ ಅ ಸೋಷಿಯಲ್ ಆ್ಯನಿಮಲ್ ಅಂತ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ವ್ಯಕ್ತಿ ಸಮಾಜದಲ್ಲಿ ಬದುಕಬೇಕು. ಹಾಗೆ ಸಮಾಜವೇ ಆ ಒಂದು ಹುಚ್ಚುತನವನ್ನು ಆವರಿಸಿಕೊಂಡಾಗ ವ್ಯಕ್ತಿ ಅದರಿಂದ ಹೊರಗಿರೋದಕ್ಕೆ ಸಾಧ್ಯ ಇಲ್ಲ ಕೂಡ. ಹಾಗಾಗಿ ಮನುಷ್ಯ ಈ ಸಮಾಜದೊಳಗೆ ಇದ್ದು ಈ ಒಂದು ಹಣದ ವ್ಯಾಮೋಹಕ್ಕೆ ಗುರಿಯಾಗಿ ಆತ ತನಗೆ ತಾನು ಹುಚ್ಚನಾಗಿ ಪರಿಣಮಿಸ್ಕೊಂಡಿದ್ದಾನೆ ಅನ್ನೋದನ್ನು ಕವಿ D.H. ಲಾರೆನ್ಸ್ ಅವರು ಈ ಒಂದು ಕವಿತೆಯಲ್ಲಿ ಹೊರತರ್ತಿದ್ದಾರೆ. ಇವೆಲ್ಲವನ್ನು ನಾವಿಲ್ಲಿ ಚರ್ಚೆ ಮಾಡಿದಂಥ ಎಲ್ಲ ವ್ಯಾಲ್ಯೂ ಪಾಯಿಂಟ್ಗಳನ್ನು ಇನ್ಕ್ಲೂಡ್ ಮಾಡಿಕೊಂಡು ತಮ್ಮ ಸ್ವಂತ ವಾಕ್ಯದಲ್ಲಿ ವ್ಯಾಕರಣಬದ್ಧವಾಗಿ ಯಾವುದೇ ರೀತಿ ತೊಂದರೆಗಳಿಲ್ಲದಂತೆ ಅಥವಾ ಯಾವುದೇ ರೀತಿ ತಪ್ಪುಗಳಿಲ್ಲದಂತೆ ಬರೆದಿದ್ದೆ ಆದರೆ ತಮಗೆ ಅತ್ಯುತ್ತಮವಾದ ಅಂಕಗಳಂತೂ ಸಿಕ್ಕೇ ಸಿಗ್ತವೆ. ಸ್ನೇಹಿತರೆ, ಈವರೆಗೂ ನಾವು ಪ್ರಥಮ PUC ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಹೇಗಿದೆ, ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಲಾಗತ್ತೆ, ಯಾವ ರೀತಿ ಉತ್ತರಗಳನ್ನು ಬರೆಯಬಹುದು ಅನ್ನೋದನ್ನು, ಅದರಲ್ಲೂ ಲಿಟ್ರೇಚರ್ ಪಾರ್ಟ್ಗೆ ಸಂಬಂಧಿಸಿದಂತೆ ತಮ್ಮ 50 ಅಂಕದ ಪ್ರಶ್ನೆಗಳನ್ನು ನೋಡ್ಕೊಂಡು ಬಂದ್ವಿ. 1 ಅಂಕದ 12 ಪ್ರಶ್ನೆಗಳು, 4 ಅಂಕದ 8 ಪ್ರಶ್ನೆಗಳು ಮತ್ತು 6 ಅಂಕದ 1 ಪ್ರಶ್ನೆಗೆ ಯಾವ ರೀತಿಯಲ್ಲಿ ಉತ್ತರಿಸಬೇಕು ಅನ್ನೋದನ್ನು ಈಗಾಗಲೇ ತಿಳ್ಕೊಂಡ್ವಿ. ಇನ್ನು ನಮ್ಮ ಮುಂದಿನ ಭಾಗದಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯ ಉಳಿದ 50 ಅಂಕದ ಪ್ರಶ್ನೆಗಳು ಗ್ರಾಮರ್ ಪಾರ್ಟಿಂದ ತಮಗೆ ಕೊಡಲ್ಪಡುತ್ತೆ. ಆ ಪ್ರಶ್ನೆಗಳು ಹೇಗಿರ್ತವೆ, ಅವುಗಳ ಸ್ವರೂಪ ಏನು, ಯಾವ ರೀತಿ ಉತ್ತರಿಸಿದ್ದಾದಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸ್ಬೋದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. PUC ಸಂಬಂಧಿಸಿದಂಥ ಎಲ್ಲ ಮಾಹಿತಿಗಳನ್ನು ಇದರಲ್ಲಿ ಪ್ರಕಟಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದೀವಿ. ತಮಗೂ ಕೂಡ ನೋಟಿಫಿಕೇಷನ್ ಸಿಗುತ್ತೆ ಹಾಗೂ ತಮಗೂ ಕೂಡ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡಲಾಗ್ತಾ ಇದೆ. ಈ ರೀತಿ ದಯವಿಟ್ಟು ತಾವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.